ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 अरे, क्या कर रहा है? इधर इधर इधर, हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಾಂತೂರು ಮೂರ್ನಾಡುವಿನ ಮಠದ ಮನೆಯ VM ಧನಂಜಯ ಅವರಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಧನಂಜಯ ಅವರೇ. ನಮಸ್ಕಾರ ಸರ್. ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಬಯಸ್ತೀನಿ. ಧನ್ಯವಾದ ಸರ್. ಯಾಕೆಂದರೆ 2023-24ನೇ ಸಾಲಿಗೆ ತಾವು ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಉತ್ಪಾದಕತೆಯನ್ನು ಸಾಧಿಸಿರೋದರಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೌದು ಸರ್. ಇದು ನಮ್ಮ ಕೊಡಗು ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ನಿಜವಾಗಿ. ಅದಕ್ಕೆ ಎಷ್ಟು ನಗದು ಪ್ರಶಸ್ತಿಯನ್ನು ನೀಡಿದರು ಸರ್ಕಾರದವರು? 50,000 ಕೊಟ್ಟರು ಸರ್. 50,000 ರೂಪಾಯಿ ಕೃಷಿ ಇಲಾಖೆ ವತಿಯಿಂದ. ಕೃಷಿ ಇಲಾಖೆ ಅಂದರೆ ಅದು ಕೃಷಿ ಪ್ರಶಸ್ತಿ ಅಂತ. ಪ್ರಶಸ್ತಿ ಅಂದರೆ ನೀವು ಸ್ಪರ್ಧೆಗೆ ಮೊದಲೇ ನೋಂದಾಯಿಸಿಕೊಂಡು ಹೌದೌದು ಸರ್. ಬೆಳೆ ಬೆಳೆದು ಆಮೇಲೆ ನಿಮ್ಮ ಜಮೀನಿಗೆ ಬಂದು ಅವರು ಕಟಾವು ಮಾಡಿ ಅದರಲ್ಲಿ ತೂಕ ಮಾಡಿ ಅವರು ನಿರ್ಧರಿಸಿ. ನಮಗೆ ಸಿಕ್ಕಂಥ ಅಂಕಿಅಂಶಗಳ ಪ್ರಕಾರ ಅವರು ನಿಮ್ಮ ಭತ್ತದ ಬೆಳೆ ಉತ್ಪಾದಕತೆಯನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ ಅಂದರೆ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 114.497 ಕ್ವಿಂಟಾಲ್ನಷ್ಟು ಆಗುತ್ತೆ. ಹೌದು ಸರ್. ಅಷ್ಟರ ಮಟ್ಟಿಗೆ ಇಳುವರಿ ಬಂದಿದೆ. ಹೌದು, ಬಂದಿದೆ. ಈಗ ಅದು ಸಣ್ಣ ಪ್ರಮಾಣದಲ್ಲಿ ಮಾಡಿದಾಗ, ಅದು ಕಟಾವು ಪ್ರಯೋಗ ಮಾಡಿದಾಗ ಬಂದರೆ ಇಳುವರಿ. ಹೌದು. ನಿಮಗೆ ನೈಜ ಇಳುವರಿ ಎಷ್ಟು ಬಂತು? ಅದರ ಹತ್ರ ಬಂತು ಸರ್. ಅಂದರೆ ಅಲ್ಲಿ ಹೇಳೋ ಪ್ರಕಾರ ಒಂದು 40 ಕ್ವಿಂಟಾಲ್ ಆದರೂ ಬಂದೇ ಬರುತ್ತೆ ಎಕರೆಗೆ. ಒಳ್ಳೆ ಇಳುವರಿ ನಿಜವಾಗ್ಲೂ. ಈಗ ಭತ್ತದ ಬೆಳೆನಲ್ಲಿ ಧನಂಜಯ ಅವರು ಯಾವ ತಳಿ ಬಳಸ್ಕೊಳ್ತೀರಾ ನೀವು? ನಾವು ತುಂಗ ಮತ್ತು ಇಂಟನ್ ಸರ್. ತುಂಗ ಮತ್ತು ಇಂಟಾನು. ಈ ಕೃಷಿ ಪ್ರಶಸ್ತಿಗೆ ನೀವು ಸ್ಪರ್ಧೆ ಮಾಡಿದ್ರಲ್ಲ, ಅವಾಗ ಯಾವ ತಳಿ ಬಳಸ್ಕೊಡಿ? ತುಂಗ ಸರ್. ತುಂಗ ತಳಿ ವಿಶೇಷತೆ ಏನು ಅಂತೀರಾ? ವಿಶೇಷ ಏನಂದ್ರೆ ಅದಕ್ಕೆ ಕೀಟಗಳು ಕಡಿಮೆ ಸಹ ಬರೋದು, ಮತ್ತೆ ಗೊಬ್ಬರ ಹಾಕಿದಷ್ಟು ಒಳ್ಳೇದು. ಅದಕ್ಕೆ ಒಳ್ಳೆ ಇಳುವರಿ ಬರುತ್ತೆ. ತುಂಬ ಗೊಬ್ಬರ ಹಾಕಿದ ಮೇಲೆ ಅದು ಬ್ಲಾಸ್ಟ್ ಆಗೋದು, ಬೆಂಕಿ ರೋಗ ಈ ಥರದ್ದು ಬರೋದು ಕಮ್ಮಿ, ಕಾಯಿಲೆ. ಮತ್ತೆ ಅಕ್ಕಿ ಗುಣಮಟ್ಟ? ಅಕ್ಕಿ ಚೆನ್ನಾಗಿರ್ತದೆ, ಸ್ವಲ್ಪ ದಪ್ಪಾಗಿರ್ತದೆ, ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಒಂದು ಮಧ್ಯಮ ಗಾತ್ರದ. ಮತ್ತೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಕಟಾವಿಗೆ ಬರೋಕ್ಕೆ? ಒಂದು 130 ದಿನ ಎಲ್ಲ ಬೇಕಾಗ್ಬೋದು ಸರ್. ಮಧ್ಯಮಾವಧಿ ತಳಿ. ಮಧ್ಯಮ ಅಂದರೆ ನಮ್ಮಲ್ಲಿ ಸಾಧಾರಣವಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯಾಶ್ರಯದಲ್ಲೇ ಭತ್ತ ಬೆಳೆಯೋದು. ಹೌದು ಸರ್. ಅದಕ್ಕೆ ಇದು ಹೊಂದ್ಕೊಳ್ಳುತ್ತದೆ. ಅಂದರೆ ನಿಮ್ಮದು ಬೆಳೆನ ಮಳೆಯಾಶ್ರಿತ ಭತ್ತದ ಬೆಳೆ ಅಂತಾನೆ ಪರಿಗಣಿಸಿ? ಹೌದು ಸರ್. ಮಳೆಯಾಶ್ರಿತ ಭತ್ತದ ಬೆಳೆನಲ್ಲೂ ತಾವು ಇಷ್ಟೋ ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದಾರೆ.
ಭತ್ತದ ಬೆಳೆನಲ್ಲಿ ಸಸಿ ಮಡಿ ಮಾಡ್ಕೊಂಡೆ ಮಾಡ್ತೀರಾ? ಹೌದು ಸರ್. ಹೇಗೆ ಮಾಡ್ಕೊಳ್ತೀರಾ ಸಸಿ ಮಡಿ? ಅದು ಭತ್ತವನ್ನು ನಾವು ನೀರಿಗೆ ಹಾಕಿ ನೀರಿಂದ ಒಂದು 24 ಗಂಟೆ ನೀರಿನಲ್ಲಿ ನೆನೆದ್ದು ಅಲ್ಲಿಂದ 24 ಗಂಟೆ ಅಷ್ಟು ಮೇಲೆ ತೆಗೆದು ಮಡಿಗಿರ್ತೀವಿ. ಅದಕ್ಕೆ ಭಾರ ಹೇರಿ ಅಲ್ಲಿಂದ ಬಿತ್ತನೆ ಮಾಡ್ತೀವಿ. ಅಂದ್ರೆ ಅದು ಸಣ್ಣ ಮೊಳಕೆ ಬರುತ್ತೆ? ಮೊಳಕೆ ಬರ್ತದೆ. ಮೊಳಕೆ ಬಂದ ಮೇಲೆ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಆದ ಮೇಲೆ ಒಂದು 25-30 ದಿವಸದೊಳಗೆ ನಾವು ಸಸಿಗಳು ತಯಾರಾಗ್ತದೆ ಮತ್ತು ನಾಟಿ ಮಾಡಿರ್ತೀವಿ. ಮತ್ತೆ ಈ ಸಸಿ ಮಡಿಗಳನ್ನ ತಯಾರು ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ಲ? ಹೌದು ಸರ್. ಅದನ್ನ ಹೇಗೆ ಮಾಡ್ಕೊಳ್ತೀರಾ? ಅದನ್ನು ನಾವು ಫಸ್ಟ್ ಹುತ್ತುಬಿಟ್ಟು ಅಲ್ಲಿಂದ ಅದನ್ನು ಲೆವೆಲ್ ಮಾಡಿ ಮಡಗಿಬಿಟ್ಟು ಲಾಸ್ಟಿಗೆ ನೀರನ್ನೆಲ್ಲ ಆರಿಸಿ ಅಲ್ಲಿಂದ ಬಿತ್ತನೆ ಮಾಡ್ತೀವಿ ಸರ್. ಮೊಳಕೆ ಬಂದ ಭತ್ತವನ್ನು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿ ಒಂದು 25-30 ದಿವಸ ಗಂಟ ಬೆಳೀತದೆ. ಅದು ಬೆಳೆದ ನಂತರ ನಾವು ಅದನ್ನು ಸಸಿ ಕಿತ್ತು ನಾಟಿ ಮಾಡ್ತೀವಿ. ಮತ್ತೆ ಈ ಮುಖ್ಯ ಗದ್ದೆಯನ್ನ ತಯಾರು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದು ಸರ್. ಅದನ್ನು ಹೇಗೆ ಮಾಡ್ತೀರಾ? ಅದನ್ನು ನಾವು ಟ್ಯಾಕ್ಟ್ರಲ್ಲಿ ಫಸ್ಟ್ ಹೂಡಿಸ್ತೀವಿ. ಅಲ್ಲಿಂದ ಟ್ಯಾಕ್ಟ್ರಲ್ಲಿ ಹೂಡಿ ಅಲ್ಲಿಂದ ಟಿಲ್ಲರ್ಲಿ ಹೂಡಿ ಅದನ್ನು ಲೆವೆಲ್ಗೆ ತರಿಸಿ ಅಲ್ಲಿಂದ ಆ ಥರ ಮಾಡಿ ಅಲ್ಲಿಂದ ಲೆವೆಲ್ ಮಾಡ್ತೀವಿ ಸರ್. ಅಂದರೆ ಕೊಟ್ಟಿಗೆ ಗೊಬ್ಬರನು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ನಿಮ್ಮಲ್ಲಿದೆ? ಇದೆ ಸರ್. ಮತ್ತೆ ಈ ಎಲೆಗಳು ಕೂಡ ಹಾಕ್ತಾರೆ ಕೆಲವು ಸೊಪ್ಪುಗಳು ಅದನ್ನು ಹಾಕ್ತೀರಾ? ಗೊಬ್ಬರ ಸೊಪ್ಪು ಅಂತೇಳಿ ಸಿಗ್ತದೆ. ಅಂದ್ರೆ ಅದು ನೀವೇ ಬೆಳ್ಕೊಂಡಿದ್ದೀರಾ? ಅದು ನಾವು ತೋಟದಲ್ಲಿ ಇದೆ ಸರ್. ಗೊಬ್ಬರದ ಗಿಡ ಅಂತ? ಗೊಬ್ಬರ ಗಿಡದಲ್ಲಿ ಅದು ಮೆಣಸು ಬಳ್ಳಿ ಹಚ್ಚಿಕೆ ಹಾಗೆ ಇರ್ತದೆ. ಅದನ್ನ ಕಟಾವು ಮಾಡಿ ಹಾಕ್ತೀವಿ. ಅಂದ್ರೆ ಇವನ್ನೆಲ್ಲ ಹಾಕ್ಬೇಕು ಅಂದ್ರೆ ಸುಮಾರು ಒಂದು ತಿಂಗಳಾದರೂ ಮುಂಚಿತವಾಗಿ ತಯಾರಾಗಿರ್ಬೇಕು. ಒಂದು ತಿಂಗಳು ಮುಂಚೆ ಹಾಕ್ಬೇಕು ಸರ್. ಅದು ಟಿಲ್ಲರ್ ಇದ್ದರಿಂದ ಟಿಲ್ಲರ್ಲಿ 2 ಸಾಲು ಹುಡುವಾಗ ತೀರ ಮಿಕ್ಸ್ ಅಂದ್ರೆ ಕೆಸರು ಗದ್ದೆ ಮಾಡ್ಕೊಂಡು ಸಮತಟ್ಟು ಮಾಡ್ಕೊಳ್ತೀರಾ? ಧನಂಜಯ ಅವರು ಸಾಧಾರಣವಾಗಿ ಯಾವಾಗ ನೀವು ಸಸಿ ಮಡಿ ಮಾಡ್ಕೊಳ್ತೀರಾ? ನಾವು ಏನಿದ್ರು ಜೂನ್ 1 ಅಂತ ಸರ್. ಜೂನ್ ಫಸ್ಟ್. ನಾಟಿ ಎಷ್ಟೊತ್ತಿಗೆ ಆಗ್ಬೋದು ನಿಮ್ದು? ನಾಟಿ ಜುಲೈ ಎಂಡರೊಳಗೆ ಮುಗಿಸ್ಬಿಡ್ತೀರಾ? ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಪ್ರಾರಂಭವಾಗ ಮೊದಲೇ ಅವಾಗ ನೀವು ಸಸಿ ಮಡಿ ಮಾಡ್ಕೊಳ್ತೀರಾ? ಹೌದು ಸರ್. ಜುಲೈನಲ್ಲಿ ಒಳ್ಳೆ ಮಳೆ ಬರುತ್ತೆ, ಕೊನೆಗೆ ನಾಟಿ ಮಾಡುವಾಗ ಏನು ಅಂತರ ಪಾಲಿಸ್ಬೇಕಾಗತ್ತೆ? ಸಸಿಯಿಂದ ಸಸಿಗೆ ಒಂದು ಅರ್ಧ ಅಡಿ ಸರ್ ವ್ಯತ್ಯಾಸ. ಅರ್ಧ ಅಡಿಗೆ ಒಂದು ನಾಟಿನ ಹಾಕ್ತೀವಿ ಸರ್. ಹಾಕ್ತೀರಾ? ಅಂದರೆ ಕೈ ನಾಟಿ ಸರ್. ಕೈ ನಾಟಿನೇ ಹಾಕ್ಕೊಳ್ತೀರಾ? ಮತ್ತು ಸಸಿಗಳ ಸಂಖ್ಯೆ ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ. ಹೌದು ಸರ್. ಸಾಕಷ್ಟು ಸಂಖ್ಯೆ ಇದ್ದಷ್ಟು ಜಾಸ್ತಿಯಿಂದಲ್ಲ, ಮೀಡಿಯಮ್ 5-6 ಹಾಗೆ ಅಷ್ಟು ಕಣೆಗಳು ಬೇಕು. ಸಸಿ ಮಡಿಯಲ್ಲೂ ಏನಾದರೂ ಗೊಬ್ಬರ ಕೊಟ್ಟಿರ್ತೀರಾ? ರಾಸಾಯನಿಕ ಗೊಬ್ಬರ? ಇಲ್ಲ, ರಾಸಾಯನಿಕ ಇಲ್ಲ ಸರ್. ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರ ಮಾತ್ರ ಮಡಿ ಮಾಡ್ಕೊಳ್ಳುವಾಗ ಕೊಡೋದು. ಈಗ ಗದ್ದೆನಲ್ಲಿ ನೀವು ಈ ಜಮೀನು ತಯಾರು ಮಾಡ್ಕೊಳ್ಳುವಾಗ ಸಾವಯವ ಗೊಬ್ಬರ ಕೊಟ್ಟಿರ್ತೀರ? ಹೌದು ಸರ್. ಮತ್ತು ಈ ರಾಸಾಯನಿಕ ಗೊಬ್ಬರ ಏನಾದ್ರು ಕೊಡ್ತೀರಾ? ರಾಸಾಯನಿಕ ಗೊಬ್ಬರ ಸ್ವಲ್ಪ ಈ ಕಳೆ ಬರುವ ಟೈಮಿಗೆ 1 ತಿಂಗಳು ಕಳೆದ ಮೇಲೆ ನಾಟಿ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದರೆ ಲೈಟಾಗಿ ಒಂದು ಗೊಬ್ಬರ ಕೊಡ್ತೀವಿ ಸರ್. ಅಂದರೆ ಕಳೆ ತೆಗೆದ ಮೇಲೆ? ಕಳೆ ತೆಗೆದ ಮೇಲೆ. ಕಳೆ ಯಾವ್ಯಾವ ತೆಗಿತೀರಾ? ಅದು ಒಂದು 20-25 ದಿನಕ್ಕೆ ಕಳೆ ತೆಗಿತೀವಿ. ಮೊದಲನೇ ಕಳೆ. ಆಮೇಲೆ ಮತ್ತೆ ಒಂದು ಕಳೆ ತೆಗಿಬೇಕು? ಇಲ್ಲ, ಒಂದೇ ಕಳೆ. ಅಂದರೆ ನೀರು ನಿಲ್ಲಿಸ್ತೀರಲ್ಲ? ನೀರು ನಿಲ್ಲಿಸ್ತೀವಿ ಸರ್. ಅಂದರೆ ಎಷ್ಟು ನೀರು ನಿಲ್ಲಿಸ್ತೀರಾ? 2 ಇಂಚು. 2 ಇಂಚು, ಒಂದು 5 ಸೆಂಟಿಮೀಟ್ರು. ಹೌದು ಸರ್. ಪ್ರಾರಂಭದಲ್ಲಿಂದ ಕೊನೆವರೆಗೂ ಅಷ್ಟು ನಿಲ್ಲಿಸ್ಕೋಬೇಕಾಗತ್ತೆ. ಅಂದರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಎಷ್ಟು ಮಟ್ಟಿಗೆ ನೀರು ನಿಲ್ಲಿಸ್ತೀವಿ ಅಂತ ಅದು ಹೇಳಕ್ಕಾಗಲ್ಲ. ಹೌದು ಸರ್. ಅದು ಹೆಚ್ಚು ಕಮ್ಮಿ ಆಗ್ತದೆ. ಅದು ನೋಡ್ತಾ ಇರಬೇಕಾಗುತ್ತೆ. ಕಮ್ಮಿ ಆಗ್ತದೆ, ಜಾಸ್ತಿ ಆಗ್ತದೆ. ಮತ್ತೆ ಮೂಲ ಗೊಬ್ಬರ ಕೊಟ್ಟಿರ್ತೀರ, ಆಮೇಲೆ ಮತ್ತೆ ಗೊಬ್ಬರ ಕೊಡಬೇಕಾಗತ್ತಾ? ಅದೇ ಒಂದು ಸತಿ ಕೊಡೋದು ಸರ್. ಮತ್ತೆ ಅದು ಏನು ಒಡೆ ಅಂತೇಳಿ ಬರ್ತದೆ ನೋಡಿ, ತೆನೆ ಹೋಗ್ಲಿಕ್ಕೆ, ಆವಾಗ ಏನಾದ್ರು ಸ್ವಲ್ಪ ಏರುಪೇರು ಇದ್ದರೆ ಒಂದು ಲೈಟಾಗಿ ಪುನಃ ಒಂದು ಪೊಟ್ಯಾಶ್ ಪೊಟ್ಯಾಶ್ ಕೊಡ್ತಾರೆ. ಅಂದರೆ ಅವಾಗ ತೆನೆ ಬರೋ ಸಮಯದಲ್ಲಿ ಪೊಟ್ಯಾಶ್ ಗೊಬ್ಬರ ಕೊಡೋದ್ರಿಂದನೂ ಅನುಕೂಲ ಆಗ್ತದೆ. ಕಾಳು ಚೆನ್ನಾಗಿ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ಹೌದು, ಜಡ್ಡಿನಾಂಶ ಕಮ್ಮಿ ಆಗ್ತದೆ. ಅಂದರೆ ಈ ಭತ್ತದ ಬೆಳೆನಲ್ಲಿ ನೀರಿನ ಒಂದು ನಿರ್ವಹಣೆ ಸರಿಯಾಗಿ ಮಾಡಿದ್ರೆ ಕಳೆಗಳು ಕಮ್ಮಿ ಆಗ್ತದೆ. ಮತ್ತೆ ಕೆಲವರೆಲ್ಲ ರೋಟೋವೇಟ್ರು ಅದೆಲ್ಲ ಹೊಡಿತಾರೆ, ನೀವು ಮಾಡಿಲ್ಲ? ಇಲ್ಲ, ಅದೆಲ್ಲ ನಮ್ಮದಲ್ಲಿ ಆಗೋದಿಲ್ಲ ಸರ್. ನಮ್ಮಲ್ಲಿ ಸೋಲೆ ಭೂಮಿ ಅಲ್ಲ, ಹಾಗಾಗಿ ಅದೆಲ್ಲ ಹೂಣ್ಕೊಳ್ತದೆ, ಅದೆಲ್ಲ ಆಗೋದಿಲ್ಲ. ಅಂದರೆ ಜಾಸ್ತಿ ಕೆಸರು ಭೂಮಿ ಅಂದರೆ ಜೌಗು. ಹೌದು, ಜೌಗು ಭೂಮಿ. ಅದರಲ್ಲಿ ಬಹಳ ಹಗುರಕ್ಕೆ ನಾವು ಮಾಡಬೇಕಾಗುತ್ತೆ. ಅಂದರೆ ಈಗ ನಾವು ಸಸಿ ಮಡಿ ಮಾಡ್ಕೊಳ್ಳುವಾಗ ಬೀಜೋಪಚಾರ ಅಂತ ಮಾಡ್ತಾರಲ್ಲ, ರಾಸಾಯನಿಕಗಳು, ಜೈವಿಕ ಗೊಬ್ಬರಗಳು, ಇದನ್ನು ಮಾಡ್ತೀರಾ ನೀವು? ಇಲ್ಲ ಸರ್, ಅದೆಲ್ಲ ಮಾಡೋದಿಲ್ಲ. ನಾವೇನಿದ್ರು ಬೀಜ ಉಪಕರಣ ಇದು ಮಾಡೋದು, ಕ್ಲೀನ್ ಮಾಡಿಬಿಟ್ಟು ಹಾಗೆ ಅಂತ ಏನು ತಯಾರು ಮಾಡಿ. ಅಂದರೆ ಈ ಬೀಜನ ಕೃಷಿ ಇಲಾಖೆನೇ ತಗೊಳ್ತೀರಾ ಪ್ರತಿ ಸರಿನೂ? 2 ವರ್ಷಕ್ಕೊಂದ್ಸತಿ ಚೇಂಜ್ ಮಾಡಿ. 2 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತೀರಾ? 1 ವರ್ಷ ತಗೊಂಡಿದ್ದು ಇನ್ನೊಂದು ವರ್ಷಕ್ಕೆ ನೆಮ್ಮದಿ ಅದನ್ನೇ ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಪುನಃ ತಗೊಳ್ತೀನಿ. ಮತ್ತೆ ಕೀಟ ರೋಗಗಳು ಇಂಥವೇನು ಕಾಣಿಸ್ಕೊಂಡಿಲ್ಲ? ಅಪರೂಪಕ್ಕೆ ಬಂದರೆ ಅದಕ್ಕೊಂದು ಸ್ಪ್ರೇ ಮಾಡಿಸ್ತೀವಿ ಸರ್. ಅಂದರೆ ನಿಮಗೆ ರೈತ ಸಂಪರ್ಕ ಕೇಂದ್ರದ ಅಲ್ಲಿಂದ ಸಿಗ್ತದೆ, ಕೊಡ್ತಾರೆ. ಸಿಕ್ಕದ ಹೋದರೆ ನಾವು ಹೊರಗಡೆ ಅಂಗಡಿಯಿಂದ ತಗೊಳ್ತೀವಿ. ಅಲ್ಲ, ಅವ್ರಿಗೆ ಯಾವ್ದು ಸಿಂಪಡಣೆ ಮಾಡಬೇಕು ಅನ್ನೋದನ್ನ ಅವರಿಂದ ತಿಳ್ಕೊಬೋತೀರಾ? ತಿಳ್ಕೊಂಡು ಅವ್ರ ಹತ್ರ ಸಿಕ್ಕಿಲ್ಲ ಅಂತಂದರೆ ಹೊರಗಡೆಯಿಂದ ತಗೊಳ್ತೀವಿ. ಮುಖ್ಯವಾಗಿ ಕಳೆ ನಿಯಂತ್ರಣ ಮಾಡೋದು, ನೀರು ನಿಯಂತ್ರಣ ಮಾಡೋದು, ಅದನ್ನು ಮತ್ತೆ ಗೊಬ್ಬರ ಕೊಡೋದು ನೋಡ್ಕೊಳ್ಬೇಕು ಸರ್. ಇವು ನೋಡಿಕೊಂಡ್ರೆ ಒಳ್ಳೆ ಇಳುವರಿ ಬರ್ತದೆ.
ಈಗ ಸಾಧಾರಣವಾಗಿ ನೀವು ಜುಲೈನಲ್ಲಿ ನಾಟಿ ಮಾಡ್ತೀವಿ ಅಂತ ಹೇಳಿದ್ರಿ. ಹೌದು ಸರ್. ಯಾವಾಗ ಕೊಯ್ಲಿ ಬರುತ್ತೆ ಭತ್ತದ ಬೆಳೆ? ಕೊಯ್ಲಿಗೆ ನವಂಬರ್ ಎಂಟಿಗೆ ಆಗತ್ತೆ ಬರ್ತದೆ. ಅಂದರೆ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕಾಗತ್ತೆ ಭತ್ತದ ಬೆಳೆ ನೋಡ್ಕೊಂಡು? ಅದೇ ಫುಲ್ ಹಣ್ಣಾದ ಮೇಲೆ ಕಟಾವಿಗೆ ಬರ್ತದೆ. ಅದರ ಹಣ್ಣಾಗಿದ್ದೆ ಬೆಳೆದಿದೆ ಹಳದಿ ಬಣ್ಣಕ್ಕೆ ಹಳದಿ ಬಣ್ಣಕ್ಕೆ ಬಂದ ಮೇಲೆ ಎಲ್ಲ ಕಾಯಿ ಬರ್ಬೇಕು ಸರ್. ತೆನೆಯಲ್ಲಿ ಇದ್ದಿದ್ದು ಎಲ್ಲ ಕಾಯಿ ಹಳದಿ ಬರ್ಬೇಕು, ಕಾಳುಗಳು. ಅದು ಬಂದ ನಂತರ ಕಟಾವು ಮಾಡ್ತೀವಿ. ಕಟಾವು ಮಾಡ್ತೀರಾ? ಕಟಾವು ಮಾಡಿ ಒಂದು ವಾರ ಅಂತ ಹೇಳಿದ್ರೆ ಒಂದು 6-7 ದಿನ ಅದನ್ನ ಒಣಗಲಿಕ್ಕೆ ಬಿಡ್ತೀವಿ. ಅಲ್ಲಿಂದ ಬಿಟ್ಟಾದ ಮೇಲೆ ಅಲ್ಲಿಂದ ಅದನ್ನ ತಗೊಂಡು ಮನೆಗೆ ತಂದು. ಅಂದ್ರೆ ಅದು ಯಂತ್ರೋಪಕರಣ ಏನಾದ್ರು ಬಳಸ್ತೀರಾ? ಕಮ್ಮಿ ಸರ್, ನಾವು ಜನರೇ ಮಾಡೋದು ಸರ್. ಬಡಿಯೋದ? ಹೌದು ಸರ್. ಬಡದೇನ ಬೇರ್ಪಡಿಸ್ತೀವಿ. ಮತ್ತೆ ಹುಲ್ಲನ್ನ ಏನ್ ಮಾಡ್ತೀರಾ? ಹುಲ್ಲನ್ನ ನಮ್ಮ ದನಗಳಿಗೆ ಇಟ್ಟುಕೊಳ್ತೀನಿ ಸರ್. ಎಷ್ಟಿದಾವೆ ದನಗಳು? ದನಗಳು 2 ಇದೆ. ಮತ್ತೆ ಜಾಸ್ತಿ ಇದ್ರೆ ಪಕ್ಕದಲ್ಲಿ ಎಲ್ಲ ಕೇಳ್ತಾರೆ ಸರ್, ಅವ್ರಿಗೆ ಕೊಡ್ತೀವಿ. ಒಳ್ಳೆ ಇದಿದೆ. 20 ರೂಪಾಯಿ ಎಲ್ಲ ಸಿಗ್ತದೆ ಒಂದು ಹೊರೆ ಅಲ್ಲ, ಒಂದು ಕಂತೆ ಹೇಳ್ತೀವಿ ನಾವು, ಹುಲ್ಲಿನ ಕಂತೆ. ಅದಕ್ಕೆ 20 ರೂಪಾಯಿಂದ 25 ರೂಪಾಯಿ ಗಂಟೆ ಸಿಗ್ತದೆ. ಕೊಂಡ್ಕೊಂಡು ಹೋಗ್ತಾರೆ, ಅದು ತಗೊಂಡು ಹೋಗ್ತಾರೆ. ನಿಮಗೆ ಪಶುಪಾಲನೆಗೂ ಇದು ಅನುಕೂಲ ಆಗುತ್ತೆ. ಹೌದು ಸರ್. ಅಂದರೆ ನಿಮಗೆ ಈಗ ಹಸು ಕರುಗಳು ಇರೋದ್ರಿಂದ ಗೊಬ್ಬರನೂ ಸಿಗುತ್ತಲ್ವ? ಗೊಬ್ಬರನೂ ಸಿಗ್ತದೆ, ಅದರಲ್ಲಿ ಹಾಲು ಸಿಗ್ತದೆ. ಹಾಲು ಸಿಗುತ್ತೆ. ಹೌದು. ಜೀವಾಮೃತಗೆ ಯಾರದ ಜೀವಾಮೃತ ಮಾಡ್ಕೊಳ್ತೀರಾ? ಮಾಡ್ತೀವಿ ಸರ್. ಅದು ಹೇಗೆ ಮಾಡ್ಕೊಳ್ತೀರಾ? ಅದನ್ನು ನಾವು ಅದರದ್ದೇನು ಗಂಜಾಳ ಅಂತೇಳಿ ಅದನ್ನು ನಾವು ತೆಗೆದು ಒಂದು ಡ್ರಮ್ಮಿಗೆ ಹಾಕ್ಬಿಟ್ಟು ಅಲ್ಲಿಂದ ಅದಕ್ಕೆ ಬೆಲ್ಲ ಹಾಗೆ ಶುಂಠಿ ಏನಾರು ಸಿಕ್ಕಿದ್ರೆ ಅದು, ಇಲ್ಲಾಂದ್ರೆ ನಮ್ಮ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಮತ್ತೆ ಸಗಣಿನೂ ಹಾಕಬೇಕು. ಸಗಣಿನೂ ಹಾಕ್ತೀವಿ ಸರ್. ಹಾಕಿ ಅದು ಕೊಳೆಯಕ್ಕೆ ಬಿಡ್ತೀವಿ ಸರ್. ದ್ವಿದಳ ಧಾನ್ಯದ ಹಿಟ್ಟು, ಹೌದು, ಮಣ್ಣು ಮತ್ತೆ ಇದು ಕಡಲೆ ಹಿಟ್ಟು ಅದನ್ನು ಸ್ವಲ್ಪ ಹಾಕ್ತೀವಿ. ಅದೆಲ್ಲ ಹಾಕಿ ಕೊಳ್ತ ನಂತರ ಗಿಡದ ಬುಡಕ್ಕೆ ಹಾಕ್ತೀವಿ. ಎಷ್ಟು ದಿನ ಬಿಡ್ತೀರಾ ಆ ರೀತಿಯಾಗಿ? ಅದನ್ನ ಒಂದು 40 ದಿನ ಗಂಟೆಲ್ಲ ಬಿಡ್ತೀವಿ ಸರ್ ಕೊಳಿಲಿಕ್ಕೆ. ಕೊಳ್ತಾದ್ಮೇಲೆ ನೀವು ಕೊಳ್ತಾದ್ಮೇಲೆ ಹಾಕೋದು. ಪ್ರಯೋಗ ಮಾಡ್ತೀರಾ? ಪ್ರಯೋಗ ಮಾಡ್ತೀವಿ. ಏನು ಅನುಕೂಲ ಆಗುತ್ತೆ ಅದರಿಂದ? ಆಗ್ತದೆ ಸರ್. ಕಾಫಿಗೆ ಹಾಕಿದ್ರು ಕಾಫಿ ಚೆನ್ನಾಗಿ ಬರ್ತದೆ ಸರ್, ಗ್ರೋತ್ ಆಗಿ. ಮತ್ತೆ ಇದಕ್ಕೆ ಅಡಿಕೆ ಗಿಡಕ್ಕೆ ಮತ್ತೆ ಮೆಣಸು ಸ್ವಲ್ಪ ಕಮ್ಮಿ ಆಗಿದೆ ಈಗ, ಅದಕ್ಕೂ ಹತ್ರ ಹಾಕ್ತೀವಿ. ಮತ್ತೆ ಎರೆಗೊಬ್ಬರ ಇಂಥದ್ದೇನಾದ್ರೂ ಮಾಡ್ತೀವಿ ಸರ್. ಎಷ್ಟು ತೊಟ್ಟಿ ಇದಾವೆ? ಅದು ಒಂದೇ ತೊಟ್ಟಿ ಇರೋ ಸರ್. ಒಂದೇ ತೊಟ್ಟಿ. ಅದಕ್ಕೆ ಏನೇನು ತ್ಯಾಜ್ಯಗಳು ತುಂಬ್ತೀರಾ? ಅದಕ್ಕೆ ಸೊಪ್ಪುಗಳು ತುಂಬ್ತೀವಿ, ಮತ್ತೆ ಸ್ವಲ್ಪ ಸಗಣಿ ಹಾಕ್ತೀವಿ. ಅಲ್ಲಿಂದ ಏನಾದ್ರು ಹಸಿ ಮರ ಕಡ್ದಿರ ಅದರ ಸೊಪ್ಪುಗಳನ್ನ ಹಾಕ್ತೀವಿ. ಹಾಕಿಬಿಟ್ಟು ಅದಕ್ಕೆ ಗಂಜು ಎಲ್ಲ ವಾರಕ್ಕೊಂದ್ಸತಿ ನೀರು ಹಾಕಬೇಕು. ಹಾಕಿದಾಗ ಅದು ಎರೆಹುಳ ಬಿಟ್ಟು ಅದೇನು ತಿಂದುಬಿಟ್ಟು ಅದನ್ನು ಇದು ಮಾಡ್ತದೆ ಮಣ್ಣು. ಆ ಗೊಬ್ಬರ ಏನಕ್ಕೆ ಬಳಸ್ಕೊಳ್ತೀರಾ? ಅದು ಕಾಫಿ ತೋಟಕ್ಕೆ ಹಾಕ್ತೀವಿ. ಕಾಫಿ ತೋಟಗಳಿಗೆ ಹಾಕ್ಕೊಳ್ತೀರಾ? ಅಂದರೆ ನಿಮಗೆ ಈಗ ಭತ್ತದ ಒಂದು ಬೆಳೆ ಜೊತೆಗೆ ಇನ್ನೇ ಬೆಳೆಗಳಿದಾವೆ ನಿಮ್ಮಲ್ಲಿ? ಕಾಫಿ ಇದೆ, ಅಡಿಕೆ ಇದೆ, ಬಾಳೆ ಇದೆ, ಮತ್ತೆ ಹಣ್ಣಿನ ಗಿಡಗಳೆಲ್ಲ ಇದೆ. ಹಣ್ಣಿನ ಗಿಡಗಳು ಇದಾವೆ. ಅವುಗಳು ಜೊತೆಗೆ ಪಶುಪಾಲನೆ ಮಾಡ್ತೀವಿ. ಕೃಷಿ ಹೊಂಡ ಅಂತ ಕೃಷಿ ಹೊಂಡ ಇದೆ ಸರ್. ಅದರಲ್ಲಿ ಮೀನಿಗೆ ಮೀನಿದೆ ಸರ್. ಅದನ್ನ ಪಾಲನೆ ಮಾಡ್ತೀರಾ? ಮಾಡ್ತಾ ಇದ್ದೀವಿ. ಅದೇನು ನಿಮಗೆ ಸಾಕಾಗೋಷ್ಟಾಗುತ್ತಾ ಅಥವಾ ಮಾರಾಟ ಇದುವರೆಗೆ ಮಾಡಿಲ್ಲ ಸರ್. ಈಗ ನೋಡ್ಬೇಕು ಹೇಗೆ ಅಂತ ಹೇಳಿ. ನಮಗೆ ಸುಮಾರು ಆ ಕಡೆ ಎಲ್ಲ ಕೊಡ್ತೀವಿ. ನಿಮಗೆ ಪರಿಚಿತರು, ಸ್ನೇಹಿತರು, ಹೌದೌದು, ಅವರಿಗೆಲ್ಲ ಕೊಡ್ತಾ ಇರ್ತೀರಾ? ಅಂದರೆ ಒಟ್ಟಾರೆ ನಿಮಗೆ ಒಳ್ಳೆ ಇಳುವರಿ ಬರ್ತಾ ಇದೆ? ಭತ್ತ ಒಳ್ಳೆ ಇಳುವರಿ ಬರ್ತಾ ಇದೆ. ಈ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗನ್ನಿಸುತ್ತೆ ಧನಂಜಯ ಅವರು? ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆ ಸ್ವಲ್ಪ ಕಡಿಮೆನೇ ಆಗ್ತಾ ಇದೆ. ಹೌದು ಸರ್. ಅದು ಏನಿದ್ರು ಅಲ್ಲಿಂದ ಅಲ್ಲಿಗೆ ಆಗ್ತದೆ ಸರ್. ಸ್ವಲ್ಪ ಎಲ್ಲ ಸಿಗ್ತದೆ. ಒಂದು ಈಗ 100 ರೂಪಾಯಿಗೆ ಒಂದು 60 ರೂಪಾಯಿ ಖರ್ಚಾಗ್ತದೆ, ಒಂದು 40-30 ರೂಪಾಯಿ ಸಿಗ್ತದೆ ಸರ್. ಅಂದರೆ ಪರವಾಗಿಲ್ಲ. ನಿಮಗೆ ಇವತ್ತು ಅಕ್ಕಿ ಬೆಲೆನೂ ಕೂಡ ಗಗನಕ್ಕೆ ಏರ್ತಾ ಇದೆ. ಹೌದು ಸರ್. ಆ ರೀತಿ ನೋಡಿಕೊಂಡ್ರೆ ನಿಮ್ಮ ಕುಟುಂಬಕ್ಕೆ ಸಾಕಾಗೋಷ್ಟು ಸಿಗ್ತದೆ. ಮಾರಾಟನೂ ಮಾಡ್ತೀರಾ? ಮಾರಾಟ ಮಾಡ್ತೀವಿ ಸರ್. ಅದರ ಹುಲ್ಲು ನಮಗೆ ಸೇಲ್ ಆದರೆ ನಮಗೆ ಅದರಲ್ಲಿ ಪ್ರಾಫಿಟ್, ಅದು ಲಾಭ. ಜೊತೆಗೆ ಒಳ್ಳೆ ಇಳುವರಿನೂ ಬರ್ತದೆ. ಎಷ್ಟು ಎಕರೆನಲ್ಲಿ ಮಾಡ್ತೀರಾ ಭತ್ತದ ಬೆಳೆನ? ನಾವೀಗ 2 ಎಕರೆದಲ್ಲಿ ಮಾಡ್ತಾ ಇದ್ದೀವಿ. 2 ಎಕರೆ ಅಂದರೆ ನಿಮಗೆ ಸಾಕಷ್ಟು ಆಗುತ್ತೆ? ಆಗ್ತದೆ. ಸುಮಾರು ಇದು 4.5 ಎಕರೆ ಇತ್ತು ಸರ್. ಈಗ ಅದನ್ನೆಲ್ಲ ಸ್ವಲ್ಪ ಕೆಲಸ ಕಾರ್ಮಿಕರು ಕಮ್ಮಿ ಅಂತೇಳಿ ಇವಾಗ ಅದನ್ನೆಲ್ಲ ಸ್ವಲ್ಪ ತೋಟ ಮಾಡಿ ಹಾಗೆ ಬಾಕಿ. ಅಂದರೆ ಯಾವ ಹಂತದಲ್ಲಿ ಕೆಲಸಗಾರರ ಅವಶ್ಯಕತೆ ಜಾಸ್ತಿ ಇರುತ್ತೆ? ನಮಗೆ ಈಗ ನಾಟಿನ ಮಾಡೋ ಟೈಮಿಗೆ ಸರ್, ಮತ್ತೆ ಈ ಕಳೆಗೆ ಅದು ಬಿಟ್ಟರೆ ನಮಗೆ ಬೆಳೆ ಕೆಲಸಕ್ಕೆ ಭಾರಿ ಕಷ್ಟ ಸರ್. ಜನ ಬರೋದು ಕಮ್ಮಿ. ಬೆಳೆ ಅಂತ ಹೇಳುವಾಗ ಎಲ್ಲ ಉರಿ ಜಾಸ್ತಿ, ತಕೆ ಅಂತೇಳಿ ಬರೋದು ಕಮ್ಮಿ. ಮತ್ತೆ ಇನ್ನೊಂದು ವಿಚಾರ ಅಂತಂದರೆ ಧನಂಜಯ ಅವರು, ಈಗೀಗ ಈ ಯಾಂತ್ರೀಕೃತ ನಾಟಿ ಅಂತನೂ ಕೂಡ ಬಂದಿದೆ. ಹೌದು ಸರ್. ಚಾಪೆ ಸಸಿ ಮಾಡಿಕೊಂಡು ಯಂತ್ರ ಬಳಸ್ಕೊಂಡು ನಾಟಿ ಮಾಡೋದು, ಅದರ ಕಡೆಗೆ ಏನಾದ್ರು ಗಮನ ಕೊಟ್ಟಿಲ್ಲ? ಇಲ್ಲ ಸರ್. ನಮ್ಮದು ಸ್ವಾಲೆ ಭೂಮಿ ಅಂತ ಹೇಳ್ತಾರೆ. ಈ ಕೆಸರು ಜಾಸ್ತಿ, ಅದಲ್ಲಿ ಯಂತ್ರಗಳು ಬಂದ್ರೆ ಹೋಗ್ಬೋದು. ಆ ಸಮಸ್ಯೆ. ಮತ್ತೆ ನಮ್ಮದು ಸ್ವಲ್ಪ ಪದಗಳು ಸ್ವಲ್ಪ ಹೈಟ್ ಇದೆ, ಅಲ್ಲಿ ಗದ್ದೆಗಳು ಚಿಕ್ಕದಿದೆ. ಹಾಗಾಗಿ ಯಂತ್ರಗಳು ಕಷ್ಟ ಆಗ್ತದೆ. ಮತ್ತೆ ಈ ಡ್ರಮ್ ಸೀಡರ್ ಅಂತ ಒಂದು ಬಂದಿದೆ, ಕುರುಮೊಳಕೆ ಬಂದಿರೋ ಅಂತ ಭತ್ತದ ಬೀಜಗಳನ್ನ ಗದ್ದೆಯಲ್ಲಿ ಅದು ಬಿತ್ತನೆ ಮಾಡುತ್ತೆ. ಹೌದು.
ಆ ನಾಟಿ ಮಾಡೋದಕ್ಕಿಂತ ಕಡಿಮೆ ಜನ ಬೇಕಾಗುತ್ತೆ ಅಂತಾರೆ, ಅದನ್ನು ಏನಾದರೂ? ಅದು ಇಲ್ಲ ಸರ್, ಅದು ನಮಗೆ ಏನು ಡ್ರಮ್ ಇದು ಮಾಡೋತ್ತಿಗೆ ಆ ಕಾಳು ಭತ್ತವನ್ನು ನಾವು ಹಾಕ್ತೀವಿ, ಅದು ನಮ್ಮ ಈ ಕೆಸರೊಳಗೆ ಹೂತು ಹೋಗ್ತದೆ. ಹೂತು ಹೋದ ಮೇಲೆ ಅದು ಮೊಳಕೆ ಬರೋದು ಕಮ್ಮಿ, ಭಾಳ ಹೂತೋಗ್ಬಾರ್ದು. ಹೌದು, ಒಂದ್ಸತಿ ನಾನು ಟ್ರೈ ಮಾಡಿದೆ, ಅದು ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಅಂದರೆ ಮೇಲ್ಗಡೆನೇ ಇರಬೇಕು, ಅದು ಮೇಲಗಡೆನೇ ಇರಬೇಕು, ಅದು ಬೇರೆ ಬಿಡಬೇಕು, ಬೆಳಿಬೇಕು. ಹೌದೌದು, ಅವಾಗ ಒಂದು ತೆಳ್ಳಗೆ ನೀರು ನಿಲ್ಲಿಸಿ ಅದು ಮಾಡ್ಕೋಬೇಕು. ನಿಮ್ಗೆ ಆಗಲಿಲ್ಲ? ಅದು ನಮಗೆ ಆಗಿಲ್ಲ, ಯಾಕೆಂದ್ರೆ ನಿಮ್ಮ ಭೂಮಿ ಆ ರೀತಿ, ಭೂಮಿ ಆ ಥರ ಇದೆ, ಭಾಳ ಜೌಗ್ ಭೂಮಿ, ಕೆಸರು ಜಾಸ್ತಿ, ನಾಟಿನೇ ಅಲ್ಲಿ. ಹೌದು ಸರ್, ಯಾಕೆಂದ್ರೆ ನಾವು ಬೆಳೆ ಕಟಾವು ಮಾಡ್ಬೇಕಾದ್ರೆ ನಾವು ಅದನ್ನು ನೀರು ಆರಿಸಲಿಕ್ಕೆ ಬದ ಅಂತೇಳಿ ಒಂದು ತೆಗಿಬೇಕಾಯ್ತದೆ, ನಾವು ಬಗಲ್ ಅಂತ ಹೇಳ್ತೀವಲ್ಲ, ಆ ಥರ ತೆಗ್ದು ಅದು ನೀರು ಆರಿಸ್ಬೇಕು ಸರ್. ಈಗ ಕೊಡಗು ಜಿಲ್ಲೆಯಲ್ಲಿ ವಿಪರೀತ ಮಳೆ ಬರುತ್ತೆ. ನಾವು ನೋಡಿದಾಗ ಜೂನಿಂದ ಪ್ರಾರಂಭವಾಗಿದ್ದು ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರ್ವರೆಗೂ ಬಹಳ ಮಳೆ ಇರುತ್ತೆ. ಹೌದು ಸರ್. ಈ ನೀರಿನ ನಿರ್ವಹಣೆ ಹೆಂಗೆ ಮಾಡ್ತೀರಾ? ಈ ಭತ್ತದ ಬೆಳೆನಲ್ಲಿ ಭಾಳ ನೀರು ನಿಂತ್ಕೊಂಡ್ಬಿಡೋದು ಇದೆಲ್ಲ ಇರುತ್ತಲ್ಲ. ಅದಕ್ಕೆ ನಾವು ಡೈಲಿ ಹೋಗ್ತಾ ಇರ್ತೀವಲ್ಲ ಸರ್, ಆವಾಗ ನಾವು ಜಾಸ್ತಿ ಆದರೆ ಕಡ್ದು ಬೀಳ್ತೀವಿ, ಕಮ್ಮಿ ಆದರೆ ಕಟ್ತೀವಿ. ಹಾಗೆ ಮತ್ತೆ ಏಡಿಗಳ ಕಾಟ ಇದೆಲ್ಲ ಇರುತ್ತೆ, ಅವೆಲ್ಲ ಒಂದು ಸ್ವಲ್ಪ ತೂತು ಮಾಡಿ ಎಲ್ಲ ನೀರೆಲ್ಲ ಅದು ಸ್ವಲ್ಪ ಅದೇ ಒಂದೊಂದು ಇರ್ತದೆ ಸರ್. ಅದಕ್ಕೆ ಏನಾರು ನಾವು ಅದನ್ನು ಹೊಡೆದು ಅದನ್ನು ಇದು ಮಾಡಿ ತೆಗೆದು ಇದು ಮಾಡ್ತೀವಿ ಸರ್. ಹಾಗೆ ಇಲಿಗಳ ಕಾಟ ಇದೆ, ಅದನ್ನು ನೋಡ್ತಾ ಹೌದು, ಅದನ್ನು ನೋಡ್ಕೊಂಡು. ಅಂದರೆ ಕೊಯ್ಲು ಸಂದರ್ಭದಲ್ಲಿ ಇಲಿಗಳ ಕಾಟನ ಜಾಸ್ತಿ? ಇಲಿಗಳ ಕಾಟ ಸರ್, ಯಾಕೆಂದರೆ ಸುತ್ತಮುತ್ತ ಎಲ್ಲ ತೋಟ ಆಗ್ಬಿಟ್ಟಿದೆ. ಏನು ನಾವು ಕೃಷಿ ಭೂಮಿ ಇದೆ, ಆ ಕೃಷಿ ಭೂಮಿ ಮಾಡೋದೇ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈಗೆಲ್ಲ, ಕೃಷಿ ಭೂಮಿಯೇ ಇಲ್ಲ. ಹಾಗಾಗಿ ಯಾರು ಮಾಡ್ತಾರೋ ಆ ಕಡೆ ಬರ್ತಾರೆ. ಹೌದು ಹೌದು, ಹಕ್ಕಿಗಳ ಕಾಟನೂ ಬರ್ತದೆ, ಅದನ್ನು ನೋಡ್ಕೊಳ್ಬೇಕು. ಅಂದರೆ ಬೆಳೆನೂ ಕಟಾವು ಮಾಡ್ತಾವ ಅವು? ಹೌದು ಸರ್. ಮತ್ತೆ ತೆನೆನೂ ತಗೊಂಡೋಗಿ ಅದು ಮಾಳಿಯೊಳಗೆ ಏನು ಬದದೊಳಗೆ ತಗೊಂಡೋಗ್ಬಿಡ್ತದೆ, ಶೇಖರಣೆ ಮಾಡ್ಕೊಳ್ಳೋದು ಬಿಲ್ಲದಲ್ಲಿ. ಅದು ಒಂದು ಸಮಸ್ಯೆ. ಹೌದು ಸರ್. ಅಂದರೆ ಈ ಮಳೆಗಾಲದಲ್ಲಿ ನೀರು ಅದಕ್ಕೂ ತುಂಬ್ಕೊಂಡ್ಬಿಡುತ್ತೆ. ಅದು ಮೇಲೆ ಇರ್ತದಲ್ಲ ಸರ್, ತುಂಬ್ಕೋಗಿದೆ, ಅದ್ರ ಮೇಲೆ ಇರ್ತದೆ, ಬದಗಳ ಮೇಲೆ ಇರ್ತದೆ, ಮೇಲ್ಗಡೆ ನೀರು ಬರಾಗೆ ಇರೋದಿಲ್ಲ ಅದು. ಓಹೋ, ಆ ರೀತಿ ಕೆಳಗಡೆ ಇರೋದಿಲ್ಲ. ಇವೆಲ್ಲ ಸ್ವಲ್ಪ ಸಣ್ಣ ಸಮಸ್ಯೆಗಳಿದೆ. ಸಣ್ಣ ಸಣ್ಣ ಪಕ್ಷಿಗಳ ಕಾಟ ಬರ್ತದೆ ಸರ್. ಯಾಕೆಂದ್ರೆ ಮುಂದೆ ಅಂದ್ರೆ ಹಿಂದೆ ಎಲ್ಲರೂ ಗದ್ದೆ ಮಾಡ್ತಿದ್ರು, ಕೃಷಿ ಭೂಮಿ ಮಾಡ್ತಿದ್ರು. ಇವಾಗೆಲ್ಲ ಪಾಳು ಬಿಟ್ಟಿದ್ದಾರೆ, ಕೆಲವರು ತೋಟ ಮಾಡಿದ್ದಾರೆ. ಹಾಗಾಗಿ ಪಕ್ಷಿಗಳಿಗೂ ಆಹಾರಕ್ಕಾಗಿ ಬರ್ತದೆ. ಅಂದರೆ ಹಾಲು ತುಂಬ ಹಂತದಲ್ಲೇ ಸ್ವಲ್ಪ ಹೌದು, ಸಣ್ಣ ಹಾಕಿ ಗೀಜಾಕಿ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಗುಂಪಾಗಿ ಬರ್ತದೆ. ಅಂದರೆ ಇವೆಲ್ಲ ಸಮಸ್ಯೆಗಳ ನಡುವೆನೂ ಭತ್ತದ ಕೃಷಿ ನಿಮಗೆ ಲಾಭದಾಯಕ. ಹೌದು. ಮತ್ತೆ ನಿಮ್ದು ರೈತ ಸಂಪರ್ಕ ಕೇಂದ್ರ ಯಾವ್ದು ಬರುತ್ತೆ? ನಮಗೆ ಮಡಿಕೇರಿ ಬರುತ್ತೆ. ಅಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ನಿಮಗೆ? ಸಿಗ್ತದೆ ಸರ್, ಅಲ್ಲಿ ಅಧಿಕಾರಿಗಳನ್ನ ನಾವು ಫೋನ್ ಮಾಡಿ ಕೇಳಿದ್ರೆ ಏನೆಲ್ಲ ಇದೆ ಅದನ್ನ ಮಾಹಿತಿ ಕೊಡ್ತಾರೆ ಅವರು. ಮತ್ತೆ ಈ ಬೀಜ ಕೊಡ್ತಾರೆ. ಯಂತ್ರೋಪಕರಣಗಳು ಇಂಥವೆಲ್ಲ ಬಳಸ್ತೀವಿ ಸರ್. ಯಾವ್ದು ಬಳಸ್ತಾರೆ? ಈಗ ಟಿಲ್ಲರ್ ಇದೆ, ಮತ್ತೆ ನಮಗೆ ಮೋಟರ್ ಕಾರ್ಟ್ ಅಂತೇಳಿ ಒಂದು 150 kg ಭಾರ ಎತ್ಕೊಂಡೋಗಿ ಅದಿದೆ, ಅದು ಪೆಟ್ರೋಲ್ದು ಸರ್. ಮತ್ತೆ ನೂಕೊಂಡು ಹೋಗೋಕ್ಕಾಗಲ್ಲ. ಹೌದೌದು, ಅದಾದ್ರೆ ಸ್ವಲ್ಪ ಸರಾಗವಾಗಿ ಹೋಗ್ತದೆ. ಆದ್ರೆ ಬ್ರೇಕ್ ಹೋದಲ್ಲಿ ಇರುತ್ತೆ, ಕಂಟ್ರೋಲ್ ಇದೆ ಸರ್, ಎಲ್ಲ ಇದೆ ಸರ್. ಮತ್ತೆ ವೀಲ್ ಕಟ್ರ್ ಇದೆ, ಕಚ್ಚಡ ಹೊಡ್ಲಿಕ್ಕೆ, ಅದೆಲ್ಲ ತಗೊಂಡಿದ್ದೀನಿ ಸರ್. ಸ್ಪ್ರಿಂಕ್ಲರ್ ಪೈಪನ್ನು ತಗೊಂಡಿದ್ದಾರೆ, ತಗೊಂಡಿದ್ದೀನಿ. ಕೃಷಿ ಇಲಾಖೆಯಿಂದ ಏನು ಸಿಗ್ತದೆ ಅದೆಲ್ಲ ಸಹಾಯಧನದಲ್ಲಿ ತಗೊಂಡಿದ್ದೀನಿ ಸರ್. ಮತ್ತೆ ನಮ್ಮ ಕೇಂದ್ರ ಸರ್ಕಾರದವರು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣನೂ ಕೊಡ್ತಾರೆ. ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ ಸರ್. ಅದು ಯಾವ ರೀತಿ ಅನುಕೂಲ ಆಗುತ್ತೆ? ಅದು ಆಗ್ತದೆ ಸರ್, ಚಿಲ್ಲರೆ ಅದು ಇದು ಏನಾದ್ರು ಸಣ್ಣ ಪುಟ್ಟ ಕೆಲಸಕ್ಕೆ ಆಗ್ತದೆ. ಬೀಜ, ಕೀಟನಾಶಕ ಮತ್ತೆ ಕೂಲಿ ಏನಾರು ಒಂದು ಆಗ್ತದೆ ಸಣ್ಣ ಪುಟ್ಟದಕ್ಕೆ. ಒಟ್ಟಾರೆ ಒಂದು ಸಹಾಯ ಸಿಗ್ತಾ ಇದೆ. ಹೌದು, ಸರ್ಕಾರದಿಂದ. ಹೌದೌದು. ಮತ್ತೆ ಬೇರೆ ಬೇರೆ ಈ ಯೋಜನೆಗಳು ಸಾಕಷ್ಟು ಇದಾವೆ. ಹೌದು, ಅದರ ಒಂದು ಲಾಭನೂ ಪಡ್ಕೊಳ್ತೀನಿ. ಈ ಎರೆಗೊಬ್ಬರ ತೊಟ್ಟಿ ಮಾಡೋದಕ್ಕೆ, ಕೃಷಿ ಹೊಂಡ ಮಾಡೋದಕ್ಕೆ, ಕೃಷಿ ಹೊಂಡನೂ ಮಾಡಿಕೊಟ್ಟಿದ್ದಾರೆ ಸರ್. ನೀವು ಮಾಡ್ಕೊಂಡಿದ್ದೀರಾ? ಹೌದು ಸರ್. ಅದರಿಂದ ಯಾವ ರೀತಿ ಅನುಕೂಲ ಆಗಿದೆ? ಒಳ್ಳೆ ಅನುಕೂಲ ಆಗಿದೆ. ಈಗ ನಮಗೆ ದುಡ್ಡು ಹಣದ ಸಮಸ್ಯೆ ಇದ್ದರಿಂದ ಅದನ್ನು ತೆಗೆದುಕೊಟ್ಟರಿಂದ ನಮಗೆ ಭಾರಿ ಉಪಕಾರ ಆಗಿದೆ. ನೀರು ಅದರಲ್ಲಿ ಸಂಗ್ರಹಣೆ ಮಾಡ್ತೀವಿ ಸರ್. ಮಳೆಗಾಲದಲ್ಲಿ ಅದನ್ನ ಹೇಗೆ ಬಳಸ್ಕೊಳ್ತೀರಾ? ಅದನ್ನು ಈಗ ವರ್ಷಕ್ಕೆ ಒಂದು 2 ತಿಂಗಳು ಬಳಸ್ಕೊಳ್ತೀವಿ ಅಷ್ಟೇ. ಈಗ ಫೆಬ್ರವರಿ, ಮಾರ್ಚಲ್ಲಿ ಕಾಫಿಗೆ ಬಳಕೊಳ್ತೀವಿ. ಕಾಫಿ ಬೆಳೆಗೆ, ಹೂ ಮಳೆಗೆ. ದೊಡ್ಡದಾಗಿದೆಯಾ ಕೃಷಿ ಹೊಂಡ? ಇದೆ ಸರ್, ಒಂದು 70 ತೆಗೆದುಕೊಟ್ಟಿದ್ದಾರೆ ಅಡಿ. ಓಹೋ, ಭಾಳ ದೊಡ್ಡದಾಗಿದೆ. ಅಂದರೆ ನಿಮ್ಮ ಜಮೀನು ಇದ್ದಂಗೆ? ಹೌದೌದು. ಅಲ್ಲ, ಅವ್ರದ್ದು ಕೃಷಿ ಇಲಾಖೆಯಿಂದ ಎಷ್ಟು ಇದಿದೆ ಅಳತೆದು ಮಾಡಿಕೊಟ್ಟಿದ್ದಾರೆ ಸರ್. ಅದಕ್ಕೆ ನಿಮಗೆ ಅವರು ಸಬ್ಸಿಡಿನೂ ಸಿಕ್ತು ಅನ್ಸುತ್ತೆ? ಫುಲ್ ಸಬ್ಸಿಡಿ 10,000 ರೂಪಾಯಿ ನಮ್ಮನ್ನು ಕಟ್ಸ್ಕೊಂಡಿದ್ದಾರೆ, ಬಾಕಿ ಎಲ್ಲ ಅವ್ರದ್ದೇ ಸರ್, ಅವರೇ ಮಾಡಿ. ಓ, ಅದರಿಂದ ನಿಮಗೆ ಒಳ್ಳೆ ಅನುಕೂಲ ಆಯಿತು ಸರ್, ಭಾಳ ಅನುಕೂಲ ಆಗಿದೆ. ಅಂದರೆ ಒಟ್ಟಾರೆ ಕೃಷಿ ಇಲಾಖೆಯ ಒಂದು ಸಂಪರ್ಕದಲ್ಲಿ ಇದ್ದೀರಾ? ಇದ್ದೀನಿ ಸರ್. ಇದ್ದು ಈ ಭತ್ತದ ಬೆಳೆಗೂ ಅವರಿಂದ ಅನುಕೂಲ ಆಯಿತು ಸರ್. ಅವ್ರ ಮೂಲಕನೇ ಗೊತ್ತಾಯ್ತಾ ಈ ಕೃಷಿ ಪ್ರಶಸ್ತಿಗೆ ನಾವು ಅರ್ಜಿ ಸಲ್ಲಿಸ್ಬೋದು ಅಂತ? ಹೌದು ಸರ್, ಅವರು ಈಗ ಬಂದಾಗ ಹೇಳ್ತಿದ್ದಾರೆ ಈ ಥರ ಇದೆ, ನೀವು ಅಪ್ಲಿಕೇಶನ್ ಕೊಡಿ ಅಂತ. ಹಾಗೆ ನಾನು ಆಗಂದೇ ಕೊಟ್ಕೊಂಡು ಬಂದೆ ಸರ್.
ಮತ್ತೆ ನಿಮಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳೇ ಕೊಟ್ಟರು ಪ್ರಶಸ್ತಿ. ಹೌದು ಸರ್. ಹೇಗೆ ಅನ್ನಿಸ್ತಾಗ? ಭಾರಿ ಸಂತೋಷ ಆಯ್ತು ಸರ್. ಎಂದು ಮಾತಾಡ್ತೀರಾ ಮುಖ್ಯಮಂತ್ರಿಗಳು? ಮಾತಾಡ್ಸಿದ್ರು. ನಾ ಕೊಡಗಿಂದ ಬಂದಿದ್ದೆ ಅಂತ ಹೇಳಿದ್ರು, ಸಭಾಸ್ ಅಂತ ಹೇಳಿದ್ರು ಸರ್. ಅವರು ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿ ಮತ್ತೆ ನಮ್ಮ ಮುಖ್ಯಮಂತ್ರಿ ಜಾಯಿಂಟ್ ಸೆಕ್ರೆಟರಿ ಆದ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಂಜೇಶ್. ಹೌದು ಸರ್. ಅವರೆಲ್ಲ ಮಾತಾಡ್ತಾರೆ. ಹೌದು, ಬಹಳ ಸಂತೋಷ ಆಯ್ತು ಸರ್, ಖುಷಿ ಆಯ್ತು ಸರ್. ಬೇರೆ ರೈತರು ಬಂದಿದ್ರು ಸರ್ ಕೊಡಗು ಜಿಲ್ಲೆಯಿಂದ. ಅದು 3 ವರ್ಷದಿಂದ ಪ್ರಶಸ್ತಿ ಕೊಡಲಿಲ್ಲ, ಹಾಗಾಗಿ ಎಲ್ಲ ಒಟ್ಟಿಗಾಗಿ ಕೊಟ್ಟರು 3 ವರ್ಷದ ಪ್ರಶಸ್ತಿ. ಒಟ್ಟಾರೆ ನಿಮಗೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಳ್ಳೆ ಇಳುವರಿ ತೆಗೆದಿದ್ದೇ ಒಂದು ಖುಷಿ ಅಲ್ವಾ? ಹೌದು ಸರ್. ಇನ್ನೂ ಜವಾಬ್ದಾರಿಕೆ ಜಾಸ್ತಿ ಆಯ್ತು ಸರ್. ಈಗ ಪ್ರಶಸ್ತಿ ಸಿಕ್ಕಿದಾಗ ಇನ್ನು ನಾವು ಕಮ್ಮಿ ತೆಗಿಯೋಕ್ಕಾಗಿಲ್ಲ, ಏನಿದ್ರು ಅದೇ ಲೆವೆಲ್ಗೆ ಹೋಗ್ಬೇಕು ಸರ್. ಒಂದು ಜವಾಬ್ದಾರಿ ಜಾಸ್ತಿ ಆಯ್ತು. ಅಂದರೆ ಇಳುವರಿ ಹೆಚ್ಚು ಪಡಿಬೇಕು. ಹೌದು. ಉತ್ಪಾದಕತೆ ಹೆಚ್ಚು ಮಾಡಬೇಕು. ಹೌದು. ಇದರಿಂದ ಸಮಾಜಕ್ಕೂ ಒಳ್ಳೆಯದೈತೆ. ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಕೃಷಿ ಸಾಕಷ್ಟು ಕಡಿಮೆ ಆಗ್ತದೆ. ಹೌದು ಸರ್, ಅದನ್ನು ಜಾಸ್ತಿ ಮಾಡಬೇಕು ಸರ್. ಅದನ್ನು ನೋಡಿದಾಗ ನಿಮ್ಮ ಸಾಧನೆ ಒಳ್ಳೆ ಸಾಧನೆ ಅಂತ ಹೇಳ್ಬೋದು. ಬೇರೆ ರೈತರಿಗೂ ಇದು ಮಾದರಿ ಆಗ್ಬೋದು ಅಂತ. ಅಂದರೆ ನಿಮ್ಮ ಒಂದು ಪರಿಸರ, ನೀವಿರುವ ಊರಿನ ವಾತಾವರಣ ಭತ್ತದ ಬೆಳೆಗೆ ಭಾಳ ಅನುಕೂಲ ಅಂತೀರಾ? ಅನುಕೂಲ ಆಗಿದೆ ಸರ್, ಇದೆ ಸರ್. ಯಾಕಂದರೆ ಇಷ್ಟೊಂದು ತೆಗಿಬೇಕು ಅಂತ ಅಂದರೆ ಹೌದು ನಿಜವಾಗ್ಲೂ ಈಗ 115 ಕ್ವಿಂಟಲ್ ಆಯ್ತಿದ್ದು. ಹೌದು ಸರ್. ಒಂದು ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಭಾಳ ಒಳ್ಳೆ ಇಳುವರಿ. ಹೌದು. ನಿಮಗೆ ಹೆಚ್ಚು ಕಮ್ಮಿ ಹೇಳ್ಬೇಕು ಅಂದರೆ ಇದು 45 ಕ್ವಿಂಟಲ್ವರೆಗೂ ಎಕರೆಗೆ ಆಗುತ್ತೆ. ಹೌದು. ಅದು ಒಳ್ಳೆ ಇಳುವರಿ ಅದು. ಹೌದು. ಧನಂಜಯ ಅವರು, ನಿಮಗೆ ಈ ಕೃಷಿ ಪಂಡಿತ ಪ್ರಶಸ್ತಿನೂ ಕೂಡ ಸಿಕ್ತು ಅಂತ ಕೇಳಿದ್ವಿ. ಹೌದು ಸರ್, ಮಂಡ್ಯದಲ್ಲಿ ಕೊಟ್ಟರು ಸರ್. ಮಂಡ್ಯದಲ್ಲಿ ಅದು ಪ್ರಥಮನ ದ್ವಿತೀಯನ ಯಾವುದು? ಅದು ಪ್ರಥಮನೇ ಸರ್. ಪ್ರಥಮ ಮಂಡ್ಯದಲ್ಲಿ ಡಿಸೆಂಬರ್ 5ನೇ ತಾರೀಕಿಗೆ ಅದು ಸಹ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿ ಸರ್ ಮತ್ತೆ ಶಾಸಕರಾದ ದರ್ಶನ್ ಪುಟ್ಟಯ್ಯನವರು ಅವರ ಸಮ್ಮುಖದಲ್ಲಿ. ಪುಟ್ಟಣ್ಣಯ್ಯ. ಹೌದು. ಅದು ಎಷ್ಟು ನಗದು ಬಹುಮಾನ ಸಿಕ್ತು? ಅದು 5,000 ರೂಪಾಯಿ ಸರ್. 5,000 ರೂಪಾಯಿ. ಅದು ಕೃಷಿ ಪಂಡಿತ. ಅಂದರೆ ಅದನ್ನ ಮಂಡ್ಯದಲ್ಲಿ ಕೊಟ್ಟರು. ಹೌದು ಸರ್, ಮಂಡ್ಯದಲ್ಲಿ. ಈಗ ಕೊಡಗು ಜಿಲ್ಲೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುತ್ತೆ. ಹೌದು ಸರ್, ಅಲ್ಲಿ ಕೊಟ್ಟರು ಸರ್. ಮತ್ತೆ ಕೃಷಿನಲ್ಲಿ ನಿಮಗೆ ಯಾರ್ಯಾರು ಸಹಾಯ ಮಾಡ್ತಾರೆ ಧನಂಜಯ ಅವರು? ಮನೆಯಲ್ಲಿ ನಮ್ಮ ಹೆಂಡತಿ ಮತ್ತೆ ಮಕ್ಕಳು ಇದ್ದಾರೆ, ಅವರು ಸ್ಟಡಿ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಹಾಗೆ ಬಾಕಿ ನಮ್ಮ ಅಲ್ಲಿ ಹತ್ತಿರದಲ್ಲಿ ಒಬ್ಬ ಇವರು ಇದ್ದಾರೆ, ಅವ್ರು ಮಾಮೂಲು ಬರ್ತಾರೆ, ರಮೇಶ್ ಅಂತೇಳಿ ಭಾರಿ ಸಹಕಾರ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಅವ್ರಿಗೆ ಹೇಳೋದು ಬೇಡ, ಅವರೇ ಎಲ್ಲ ಮಾಡಿ ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ. ಅದು ಚೆನ್ನಾಗಲ್ಲ? ಹೌದು ಸರ್, ಹೇಳಿ ಮಾಡಿಸೋದ್ಕಿಂತ ಹೌದೌದು, ಅವ್ರು ಏನ್ ಬೇಕೋ ಅವ್ರು ಮಾಡ್ತಾರೆ. ಅವ್ರ ಜೊತೆಲಿ ಇರಬೇಕು ಏನು ಅಂತಂದೇಳಿ ಏನಿಲ್ಲ ಸರ್. ಅವರಿಗೆ ಯಾವ ತೋರಿಸ್ ನಮಗೆ ಹೇಳ್ತಾರೆ ಈ ತರ ಮಾಡಬೇಕು ಅಂತೇಳಿ, ಭಾರಿ ಸಂತೋಷ ಆಗ್ತದೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಸರ್. ಅಂದರೆ ನಿಮ್ಮ ತಂದೆಯವರಿಂದ ನೀವು ಈ ಕೃಷಿ ಕಸಬನ್ನ ಬಳುವಳಿಯಾಗಿ ಪಡೆದ? ಹೌದು ಸರ್, ಅವರ ಮಾರ್ಗದರ್ಶನದಲ್ಲಿ ನಾವು. ಅವರು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರು? ಅವರು ಸುಮಾರು ವರ್ಷ ಸರ್, ಅವರು ಸಾಧಾರಣ ಒಂದು 70 ವರ್ಷ ಗಂಟ ಮಾಡಿರ್ಬೋದು ಸರ್. ನೀವು ಅವರಿಂದ ಕಲ್ತ್ಕೊಂಡಿ ಸರ್. ನೀವೊಂದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಕೃಷಿ? ನಾನೊಂದು 30-35 ವರ್ಷದಿಂದ ಸರ್. 3 ದಶಕ ಆಯಿತು. ಕೃಷಿ ತೃಪ್ತಿ ಕೊಟ್ಟಿದೆಯಾ ಈಗ? ಕೊಟ್ಟಿದೆ ಸರ್. ಲಾಭ ಇದೆ ಸರ್, ಲಾಭ ಇದೆ. ಎಲ್ಲ ಟೋಟಲ್ ಎಲ್ಲ ಹಾಕಿದ್ರೆ ಎಲ್ಲ ಲಾಭ ಇದೆ. ಮತ್ತು ಬೇರೆ ಬೇರೆ ಯೋಜನೆ ತರ್ತಾ ಇದೆ. ಕೃಷಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಮಾಡಿದ್ದಾರೆ, ಅದು ಏನಾದರೂ ಪ್ರಯೋಜನ ಪಡ್ಕೊಂಡಿದ್ದೀರಾ? ಅದು ಮಾಡ್ಕೊಂಡಿದ್ದೀನಿ ಸರ್. ಬ್ಯಾಂಕ್ನಲ್ಲಿ ಯಾವಾಗ ನಮಗೆ ಬೆಳೆ ಬೆಳೆಯೋದಕ್ಕೆ ಅಗತ್ಯಕ್ಕೆ ಹಣ ಬೇಕಾಗುತ್ತೆ, ಅದು ಸಾಲ ತಗೋಬಹುದು. ಹೌದು ಸರ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ. ಯಾವ ಬ್ಯಾಂಕಲ್ಲಿ ತೊಗೊಂಡಿದ್ದಾರೆ ನೀವು? ಅದು ಸ್ಟೇಟ್ ಬ್ಯಾಂಕಲ್ಲಿ ತಗೊಂಡು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇನು ಎಲ್ಲಿ ಮಡಿಕೇರಿ? ಅಲ್ಲ, ಮೂರ್ನಾಡು ಸರ್. ಮೂರ್ನಾಡಲ್ಲೇ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದೆ ಸರ್, ಅಲ್ಲಿ ತೊಗೊಂಡಿದ್ದಾರೆ. ಅದು ಭಾಳ ಒಳ್ಳೆ ಅನುಕೂಲ. ಹೌದು ಸರ್, ಅನುಕೂಲ ಆಗಿದೆ. ಬಡ್ಡಿ ದರನೂ ಕಡಿಮೆ ಇದೆ. ಹೌದು, ಕಮ್ಮಿ ಆಗಿದೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ತೃಪ್ತಿ ಕೊಟ್ಟಿದೆ ಸರ್. ಜವಾಬ್ದಾರಿಕೆ ಹೆಚ್ಚಾಗಿದೆ ನಮಗೆ. ನನಗೂ ಸಿಕ್ಕಿದಲ್ಲದೆ ಎಲ್ಲ ರೈತರಿಗೂ ಈ ಪ್ರಶಸ್ತಿ ಸಿಕ್ಕಬೇಕು ಅಂತ ನಮ್ಮ ಆಸೆ ಸರ್. ಅಂದರೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ, ಭಾಗವಹಿಸ್ಬೇಕು. ಹೌದು, ಭಾಗವಹಿಸಿ ಅವರು ಪ್ರಯತ್ನ ಪಡಬೇಕು ಅಂತೇಳಿ ನನ್ನದೊಂದು ಆಸೆ. ನಮಗೆ ಸಿಕ್ಕಬಾರ್ದು, ಇನ್ನೊಬ್ಬರಿಗೂ ಸಿಕ್ಕಬೇಕು ಅನ್ನೋದು ನಮಗೆ. ಆತ್ಮೀಯ ರೈತ ಬಾಂಧವರೇ, ತಾವು ಧನಂಜಯ ಅವರ ಭತ್ತದ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9442025250. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9442025250. ಮತ್ತೊಮ್ಮೆ ಧನಂಜಯ ಅವರೇ, ತಾವು ರಾಜ್ಯ ಮಟ್ಟಕ್ಕೆ ಈ ಭತ್ತದ ಬೆಳೆನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದರ ಈ ಉತ್ಪಾದಕತಾ ಒಂದು ಸ್ಪರ್ಧೆಯಲ್ಲಿ, ಕೃಷಿ ಪ್ರಶಸ್ತಿ ಯೋಜನೆಯಲ್ಲಿ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಾವು ನಮ್ಮ ನಿಲಯಕ್ಕೆ ಆಗಮಿಸಿ ನಿಮ್ಮ ಈ ಭತ್ತದ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.
ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.